ಹಾಯ್ ಫ್ರೆಂಡ್, ಡಿ ಟಿ ಫ್ಯಾಷನ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು 46 ಸೈಜ್ ಬ್ಲೌಸ್ ಕಟಿಂಗು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಸಹ ನನಗೆ ರಾಜೇಶ್ವರಿ ಅಕ್ಕ ನನಗೆ ತುಂಬಾನೇ ಕಾಮೆಂಟ್ ಮಾಡ್ತಾ ಇದ್ರು, ನನಗೆ ಈ ಕಟಿಂಗ್ ಮಾಡಿ ತೋರಿಸಿ ಅಂದ್ಬಿಟ್ಟು. ತುಂಬಾನೇ ಲೇಟ್ ಮಾಡಿದೆ, ಸಾರಿ ಅಕ್ಕ. ನಿಮಗೆ ಇವತ್ತು ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ. ಬನ್ನಿ. ಈ ಮೆಜರ್ಮೆಂಟು ನಮ್ಮ ವಿವರ ಅಕ್ಕ ಕೊಟ್ಟಿರೋ ಮೆಜರ್ಮೆಂಟ್. ಇದು ರಾಜೇಶ್ವರಿ ಅಕ್ಕ. ಇದು ಮೆಜರ್ಮೆಂಟ್ ಏನಿದೆ ಇದು ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು. ಏನಂತಂದರೆ ಚೆಸ್ಟ್ ಬೇರೆ, ಅಪ್ಪರ್ ಚೆಸ್ಟ್ ಬೇರೆ ಬೇರೆದಿರುತ್ತೆ. ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮೆಜರ್ಮೆಂಟ್ನ. ನಾವು ಮೆಜರ್ಮೆಂಟ್ ತಗೊಳ್ಳುವಾಗ ಕೂಡ ತಪ್ಪು ಮಾಡಿಬಿಟ್ರೆ ನಮಗೆ ಆಲ್ಟ್ರೇಷನ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ನಾನಿವತ್ತು ನೋಡಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಲೆಂತ್ 15, ಶೋಲ್ಡರ್ 16, ಸ್ಲೀವ್ಸ್ ಲೆಂತು 9, ಸ್ಲೀವ್ ರೌಂಡು 14, ಆರ್ಮೋಲು 19.5, ಅಪ್ಪರ್ ಚೆಸ್ಟು 45, ಚೆಸ್ಟು 46, ವೇಸ್ಟು 39, ಫಸ್ಟ್ ಡಾಟ್ ಪಾಯಿಂಟ್ 11, ಸೆಕೆಂಡ್ ಡಾಟ್ ಪಾಯಿಂಟ್ 14, ಫ್ರಂಟ್ ಡೀಪು 7, ಬ್ಯಾಕ್ ಡೀಪು 9. ಬನ್ನಿ ಇದಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ಗೆ ಇದು ಕಚ್ಚಾ ನಾವು ಕಟ್ ಮಾಡೋದಕ್ಕೋಸ್ಕರ ಫಸ್ಟು ನಾವು ಇದನ್ನು ಲೆವೆಲ್ ಮಾಡ್ಕೋಬೇಕು. ಇದನ್ನು ಲೆವೆಲ್ ಮಾಡ್ಕೊಂಡು ನಮಗೆ ಬ್ಯಾಕ್ ಲೆಂತ್ ಎಷ್ಟು ಬೇಕು ನೋಡ್ಕೋಬೇಕು. 15.5 ಇಂಚು ಬ್ಯಾಕ್ ಲೆಂತ್ ಇದೆ, 1 ಇಂಚ್ ಎಕ್ಸ್ಟ್ರಾ ಕಚ್ಚಾಗೋಸ್ಕರ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಶೋಲ್ಡ್ರ್ ಹತ್ರ. ಆರ್ಮಲ್ ಡೌನು 6.25 ತಗೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ. ನಾವು ಎರಡೂ ಕಡೆ ಮಾರ್ಕಿಂಗ್ ಮಾಡ್ಕೋಬೇಕು. ಎರಡೂ ಕಡೆ ಎಂತಕ್ಕೋಸ್ಕರ ಮಾರ್ಕಿಂಗ್ ಹಾಕ್ಕೋಬೇಕಂದ್ರೆ ನಾವು ಏನೇ ಮಾಡಿದ್ರೂ ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ಇಲ್ಲ ಅಂದರೆ ಸ್ವಲ್ಪ ಕ್ರಾಸ್ ಆದ್ರೂ ಕೂಡ ನಮಗೆ ಹೊಲಿಗೆ ಕ್ರಾಸ್ ಆದಾಗ ರಿಂಕಲ್ಸ್ ಬರುತ್ತೆ. ವೇಸ್ಟು 39 ಇದೆ, 39ಗೆ 9.25 ಡಾಟ್ಗೋಸ್ಕರ 1 ಇಂಚು ಮಾಮೂಲಿ. ಇದೇನಿದೆ ಅಪ್ಪರ್ ಚೆಸ್ಟು 45 ಇದೆ, 45ಕ್ಕೆ ನಮಗೆ 11.25, 11.25ಗೆ ನಾವು 1/4 ಇಂಚು ಲೂಸ್ ಬಿಡಬೇಕಾಗತ್ತೆ. 1.4 ಅಂದರೆ 1/4 ಇಂಚು. 9 ಇಂಚು ಡೀಪ್ ಇರೋದ್ರಿಂದ ಶೋಲ್ಡರು 16 ಇದೆ. ನೀವು ಕೊಟ್ಟಿರೋ ಮೆಜರ್ಮೆಂಟು 13 ಇದೆ. ಇದು ಯಾವ ಥರ ತಗೊಂಡಿದ್ದೀರೋ ಗೊತ್ತಿಲ್ಲ, ನಾನು ಇದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. 16 ಇಂಚು ಶೋಲ್ಡರು, 16 ಇಂಚು ಶೋಲ್ಡರ್ಗೆ 1.25 ನಾನು ಮೈನಸ್ ಮಾಡ್ಕೊಂಡಿದ್ದೀನಿ. 1.34 ಅಂದರೆ 1.25. ನಾನು ಫಸ್ಟಿಗೆ ನಿಮಗೆ ಕಚ್ಚಾ ಇದೇನಿದೆ ಒಳಗಡೆ ಎಕ್ಸ್ಟ್ರಾ ಇರುತ್ತಲ್ವ ಬಟ್ಟೆ, ಅದಕ್ಕೋಸ್ಕರ ಇದು ಶೋಲ್ಡ್ರಿಂದ ಸ್ಟ್ರೈಟಿಗೆ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿಂದ 1 ಇಂಚು ಕ್ರಾಸ್ ತಗೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ಇದೇನಿದೆ ನೋಡಿ, ನೀವು ತಗೊಂಡಿರೋ ಮೆಜರ್ಮೆಂಟ್ ಶೋಲ್ಡ್ರು 13ಕ್ಕೂ ಇದಕ್ಕೂ ವ್ಯತ್ಯಾಸ ಬರ್ತಾ ಇದೆ.
ಇದು ಇಲ್ಲಿಂದ ಆರ್ಮೋಲಿಂದ 1 ಇಂಚು ಇದು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ಈ ಥರ ಸೇಪ್ ತಗೊಂಡ್ರೆ ಸಾಕು, ತುಂಬ ನೀಟಾಗಿ ಬರುತ್ತೆ. ಯಾವತ್ತೂ ನಮಗೆ ಮಾರ್ಕಿಂಗ್ ಅನ್ನೋದು ಪರ್ಫೆಕ್ಟ್ ಬಂದರೆ ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ. ಆರ್ಮೋಲು 19.5 ಇದೆ. 19.5 ನಿಮಗೆ ಮೆಜರ್ಮೆಂಟ್ ಮಾಡಿ ನಾನು ತೋರಿಸ್ತಿದ್ದೀನಿ. ಕರೆಕ್ಟಾಗಿ 9.75 ಬರುತ್ತೆ. ಅದಕ್ಕೆ ಡಬಲ್ ಮಾಡಿಕೊಂಡ್ರೆ ಫ್ರಂಟು ಬ್ಯಾಕು ನಮಗೆ 19.5 ಬರುತ್ತೆ. ಇದು ವೇಸ್ಟು 39 ಇದೆ. ಇದನ್ನು ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಡಾಟು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ, ಆ 1 ಇಂಚು ಇಲ್ಲಿ ಡಾಟ್ ಹಿಡಿಬೇಕಾಗತ್ತೆ. ಡಾಟ್ ಲೆಂತ್ ಬಂದು 5 ಇಂಚು. ಅಲ್ಲಿಗೆ ಒಂದು ಚಟ್ಕ ಹಾಕ್ಕೊಳ್ಳೋಣ. ಇದೇನಿದೆ ಎರಡೂ ಕಡೆಗೂ ನಮಗೆ ಮಾರ್ಕಿಂಗ್ ಹಾಕ್ಕೊಂಡ್ರೆ ಎರಡೂ ಕಡೆ ಡಾಟು ನಮಗೆ ಕರೆಕ್ಟಾಗಿ ಬರುತ್ತೆ. ನಾವು ಕಟಿಂಗ್ ಅನ್ನೋದು ತುಂಬ ನೀಟಾಗಿ ಮಾಡಿಕೊಂಡ್ರೆ ಸ್ಟಿಚಿಂಗು ನೀಟಾಗಿ ಬರುತ್ತೆ. ಇದೇನಿದೆ ಅರ್ಧ ಇಂಚು ಕ್ರಾಸ್ ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಸೊಂಟದ ಹತ್ರ ಇದು ಎಕ್ಸ್ಟ್ರಾ ಅನ್ನೋದು ಬರಲ್ಲ. ಸ್ಲೀವ್ಸ್ ರೌಂಡು 14 ಇದೆ. ಇದನ್ನು ನಾನು ಬರ್ಕೊಂಬಿಡ್ತೀನಿ. ಸ್ಲೀವ್ಸು ಬರ್ಕೊಂಡಿದ್ದಾಯಿತು. ಇವಾಗ ನಿಮಗೆ ನಾನು ಶೋಲ್ಡರು ನೀವು 3 ಇಂಚ್ ಅಗಲ ಅಂತೇಳಿದ್ರಿ. ಇದು ಹೆಂಗೆ ಬೇಕಾದರೂ ತಗೋಬೋದು. ನೀವು ಹೇಳ್ದಂಗೆ ನೋಡಿ 3 ಇಂಚ್ ಬರುತ್ತೆ. ಇದನ್ನು ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬೋದು. 9 ಇಂಚು ಡೀಪ್ ಇದೆ. 9 ಇಂಚಿಗೆ 9.5 ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. 7 ಇಂಚು ಬ್ರಾಡು. ಇಲ್ಲಿ ಕೆಳಗಡೆ ಮಾತ್ರ 7 ಇಂಚ್ ಬರುತ್ತೆ, ಮೇಲ್ಗಡೆ ಶೋಲ್ಡ್ರ್ ಹತ್ರ ಕಡಿಮೆ ಬರುತ್ತೆ. ಇದು ಈ ಥರ ಸ್ಕೇಲ್ ಎತ್ಕೊಂಡು ಈ ಥರ ಒಂದು ಜಸ್ಟ್ ಹಿಂಗೆ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಫ್ರಂಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದೇನಿದೆ ಗ್ಯಾಪು ಕೋರ್ ಹತ್ರ ನಮಗೆ 1.5 ಇಂಚು ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದು ಶೋಲ್ಡರ್ಗೆ ಮಾರ್ಕಿಂಗು. ಇದು ಫ್ರಂಟ್ ಶೋಲ್ಡ್ರಿಗೂ ಬ್ಯಾಕ್ ಶೋಲ್ಡ್ರಿಗೂ ವ್ಯತ್ಯಾಸ ಬರುತ್ತೆ. ಯಾಕಂದರೆ ಫ್ರಂಟು 7 ಇದೆ, ಬ್ಯಾಕು 9 ಇದೆಯಲ್ವ, ಅದಕ್ಕೋಸ್ಕರ ನಮಗೆ ಬ್ಯಾಕು ಫ್ರಂಟು ನಮಗೆ 2 ಇಂಚು ಮೈನಸ್ ಇದೆ. ಬ್ಯಾಕಲ್ಲಿ 1.25 ಮಾಡಿದ್ವಿ, ಫ್ರಂಟು 2 ಇಂಚು ಮೈನಸ್ ಮಾಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇಲ್ಲೊಂದು ಚಟ್ಕ ಹಾಕ್ಕೊಳ್ಳೋಣ. ಚಟ್ಕ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಇಲ್ಲೊಂದು ಸೆಂಟ್ರಿಗೆ ಮಾರ್ಕಿಂಗ್ ಹಾಕ್ಕೊಂಡು ಚಟ್ಕದಿಂದ ನಮಗೆ ಡಾಟ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಲ್ಲ, ಇದೇನಿದೆ ಆ ಮಾರ್ಕಿಂಗ್ವರೆಗೂ ನಾವು ಸೇಮ್ ಎಕ್ಸಾಕ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇವಾಗ ಕಲಿಬೇಕಾಗಿರೋದು ನೀವು ಇಲ್ಲೇ ನೋಡಿ 1/4 ಇಂಚು ಡೌನ್ ಇಳಿಸಿ ಮತ್ತು ಈ ಮಾರ್ಕಿಂಗಲ್ಲಿ ನಾವು ತಗೊಂಡು ಹೋಗಿದಾಗ ನಮಗೆ ಇಲ್ಲಿ ಆರ್ಮೋಲ್ ಡಾಟ್ ಅನ್ನೋದು ಬಂದ್ಬಿಡುತ್ತೆ. ಈ ಆರ್ಮೋಲ್ ಡಾಟಿಂದ ನಾವು ಹೆಂಗಿದೆಯೋ ಹಂಗೆ ಚಾಪ ಮಾಡಿಸ್ಕೊಂಬಿಟ್ರೆ ಈ ಆರ್ಮೋಲ್ ಡಾಟ್ ಹಿಡ್ದಿದ ತಕ್ಷಣ ನಮಗೆ ಆರ್ಮೋಲ್ ಕಡಿಮೆ ಆಗಿಬಿಡುತ್ತೆ, ಎಳ್ಕೊಂಬಿಡುತ್ತೆ. ಫ್ರಂಟ್ ಡೀಪ್ 7 ಇಂಚಿದೆ, 7.5ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ.
ಈ ಥರ ಅದೊಂದು ಸ್ಕೇಲ್ ತಗೊಂಡ್ರೆ ಮಾರ್ಕಿಂಗ್ ಅನ್ನೋದು ನಮಗೆ ನೀಟಾಗಿ ತುಂಬ ನೀಟಾಗಿ ಬರುತ್ತೆ. ಇದು ಫಸ್ಟ್ ಡಾಟ್ ಪಾಯಿಂಟು ನೀವು ತಗೊಂಡಿರಲಿಲ್ಲ. ನಾನು ಈ ಮೆಜರ್ಮೆಂಟ್ಗೆ 11 ಇಂಚು ಫಸ್ಟ್ ಡಾಟ್ ಪಾಯಿಂಟ್ ಬರುತ್ತೆ. 11 ಇಂಚಿಗೆ ಸೆಕೆಂಡ್ ಡಾಟ್ ಪಾಯಿಂಟು ರೆಡಿ 11ಇಂದ 14ವರೆ ರೆಡಿ ಬರುತ್ತೆ. ಅಂದರೆ ನಿಮಗೆ 3ವರೆ ಬರುತ್ತೆ ಸೆಕೆಂಡ್ ಡಾಟ್ ಪಾಯಿಂಟು. ಇದು ಮುಖ್ಯವಾದದ್ದು, ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋದ್ರಲ್ಲಿ ಮುಖ್ಯವಾದದ್ದು ಅಂದರೆ ಇದು ಮುಖ್ಯವಾದದ್ದು, ನಮಗೆ ಇದೇ ಮುಖ್ಯವಾದದ್ದು. ಹಲವಾರು ಕಾರಣಗಳಿದ್ದಾವೆ ಶೋಲ್ಡ್ರ್ ಡ್ರಾಪ್ ಆಗೋದಕ್ಕೆ, ಅದರಲ್ಲಿ ಇದು ಮುಖ್ಯವಾದದ್ದು. ಇದು ನಮ್ಗೆ ಸೆಂಟ್ರ್ ಡಾಟ್ ಪಾಯಿಂಟು ಗ್ಯಾಪು 4.5 ಇಂಚು ನೋಡಿ ಕಾಣಿಸ್ತಿದೆಯಲ್ವ. ಕೆಳಗಡೆನೂ ಅದೇ ಥರ 4.5 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಟ್ರೈಟ್ ಒಂದು ಲೈನು ಎಳ್ಕೊಬೇಕು. ಇದೇನಿದೆ ಈ ಸೆಂಟ್ರ್ ಡಾಟ್ ಪಾಯಿಂಟು 46 ಸೈಜ್ಗೆ ನಮಗೆ 3.5 ಇಂಚು ಅಗಲ ಡಾಟ್ ಬಂದರೆ ನಮಗೆ ಕರೆಕ್ಟಾಗಿ ಸರೋ. ಈ ಸ್ಕೇಲ್ ಬೇಡ ನಮಗೆ. ಈ ಸ್ಕೇಲಿಂದ ನಮಗೆ 3.5 ಇಂಚು ಡಾಟ್ ಪಾಯಿಂಟ್ ತಗೊಂಡಿದ್ದೀನಿ. ಈ ಸ್ಕೇಲಿಂದ ನಿಮಗೆ ಈ ಥರ ಇಟ್ಕೊಂಡು ಈ ಥರ ಮಾರ್ಕಿಂಗ್ ಮಾಡಿದ್ರೆ ಅದು ಸೇಪ್ ಏನಿದೆ ಕರೆಕ್ಟಾಗಿ ಕೂರುತ್ತೆ. ಇದು ಸ್ಟ್ರೈಟ್ ಗೆರೆ ಎಳೆದ್ಬಿಟ್ರೆ ನಮಗೆ ಈ ಡಾಟ್ ಏನಿದೆ ಅದು ಎದ್ದು ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಲೈಟಾಗಿ ನಮಗೆ ಸೇಪ್ ಬಂದಾಗ ಏನಾಗುತ್ತೆ ಅಂದರೆ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಇದು ಆ ಡಾಟ್ ಪಾಯಿಂಟ್ಗೂ ಈ ಡಾಟ್ ಪಾಯಿಂಟ್ಗೂ ಸೆಂಟ್ರಲ್ಲಿ ನಾವು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಈ ಡಾಟ್ ಪಾಯಿಂಟ್ ಬಂದು 3/4 ಇಂಚಷ್ಟು ನಾವು ಡಾಟ್ ಹಿಡಿಬೇಕಾಗತ್ತೆ. ಇದು ಈ ನಾರ್ಮಲ್ ಡಾಟ್ ಪಾಯಿಂಟು 2/4 ಗ್ಯಾಪ್ ಇಟ್ಕೊಂಡ್ರೆ ಸಾಕು. ನಾವು ಫಸ್ಟೇ ನಾರ್ಮಲ್ ಡಾಟ್ ಪಾಯಿಂಟ್ ತೆಗೆದಿಟ್ಕೊಂಡಿದ್ವಲ್ಲ, ಇದು 2.5 ಇಂಚು ಗ್ಯಾಪ್ಗೆ 4ನೇ ಡಾಟ್ ಪಾಯಿಂಟ್ ಬರುತ್ತೆ. ಇವಾಗ ಇದೇನಿದೆ ನೋಡಿ, ಇದಕ್ಕೂ ಸೆಂಟ್ರಲ್ಲಿ ನಾವು ಈ ಥರ ಸೇಪ್ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಇದು ಈ ಡಾಟ್ ಪಾಯಿಂಟಿಂದ 4 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಂದ ಬರುತ್ತೆ ಫ್ರಂಟ್ ನೆಕ್ಕಿಂದ ಈ ಥರ ಒಂಚೂರು ಕ್ರಾಸು ಇದೇನಿದೆ ಕಚ್ಚಾಗೋಸ್ಕರ ನೋಡಿ ಬಂತಲ್ವ. ಇವಾಗ ಇದನ್ನು 4 ಇಂಚು, ಇದು ವೇಸ್ಟು 39, ಇದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಯಾಕಂದರೆ ಸೊಂಟಕ್ಕಿಂತ ಬೆಲ್ಟ್ ಮೇಲ್ಗಡೆ ಸ್ವಲ್ಪ ಲೂಸ್ ಇರುತ್ತೆ, ಅದಕ್ಕೋಸ್ಕರ. ಇದು ಚೆಸ್ಟ್ ಏನಿದೆ 46, ಇಷ್ಟು ನಿಮಗೆ ಲೂಸ್ ಅನ್ನೋದು ಬೇಕು. ನಾವು ಹೊಲ್ಕೊಂಡಾಗ ನಮಗೆ ಹೊಲಿಯುವಾಗ ಸ್ಟ್ರೈಟ್ ಲೈನ್ ಬಂದ್ಬಿಡತ್ತೆ. ಇದೇನಿದೆ ನೋಡಿ, ಈ ಗೆರೆಗೂ ನಮಗೆ ಹೊಲಿಯುವಾಗ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದ್ರೂ ಪರವಾಗಿಲ್ಲ, ಅದು ಕಡಿಮೆ ಅಂತೂ ಆಗಬಾರ್ದು. ಇದನ್ನು ನಾವು ಫ್ರಂಟು ಆರ್ಮಲ್ ಸೇಪ್ ಲೈಟಾಗಿ ತಗೊಂಡ್ರೆ ಸಾಕು. ನಾನು ನೆಕ್ಸ್ಟು ನಿಮಗೆ ಇದು ಸೇಪ್
ತಗೊಳ್ಳೋದು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಇದನ್ನು ಹೆಂಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವೋ ಅಲ್ಲಲ್ಲೇ ಚಟ್ಕ ಹೊಡ್ಕೊಂಡ್ರೆ ಸಾಕು. ಮರಿದಿರ ನಾವು ಇದೇನಿದೆ ನೋಡಿ, ಇದನ್ನು ಈ ಥರ ಡಾಟ್ ಹಿಡಿದು ಈ ಥರ ಸೇಪ್ ತಗೋಬೇಕು. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಇದೇನಿದೆ ನೋಡಿ, ಇದನ್ನು ನಾವು ಡಾಟ್ ಪಾಯಿಂಟ್ಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಬೆಲ್ಟ್ಗೆ ತಗೊಬೇಕು. 1 ಇಂಚು ಕ್ರಾಸಲ್ಲಿ ಬಂದಾಗ ನಮಗೆ ಈ ಲಾಸ್ಟ್ ಈ ಸೊಂಟದ ಹತ್ರ ರಿಂಕಲ್ಸ್ ಅನ್ನೋದು ಈ ಡಾಟಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಆ ಸೈಡಲ್ಲಿ ಡಾಟ್ ಅನ್ನೋದು ಕೊಡ್ತೀವಿ. ನಮಗೆ ಈ ಥರ ವೀಲ್ ಮಾರ್ಕ್ ಹಾಕ್ಕೊಂಡ್ರೆ ಆ ಕಡೆ ಫ್ರಂಟು ಈ ಕಡೆ ಫ್ರಂಟು ಎರಡು ಒಂದೇ ಥರ ಡಾಟ್ ಬರುತ್ತೆ. ಒಂದು ಪುಳ್ಳಿನೂ ಹೆಚ್ಚು ಕಮ್ಮಿ ಆಗೋದಿಲ್ಲ. ಆಯ್ತಲ್ವ? ಇದನ್ನು ನಾವು ಇದೇ ಥರ ಕಟ್ಟಿಂಗ್ ಮಾಡಿಬಿಡ್ಬೋದು. ಬೇಕಾದರೆ ಕ್ಯಾನ್ವಾಸ್ ಹಾಕ್ಬೋದು. ಕ್ಯಾನ್ವಾಸ್ ಹಾಕಿದ್ರೆ ರಿಂಕಲ್ಸ್ ಬರುತ್ತೆ. ಕ್ಯಾನ್ವಾಸ್ ಬೇಕಾಗಿಲ್ಲ ರೌಂಡ್ ನೆಕ್ಗೆ. ಇದು ಕೋರ್ ಏನಿದೆ, ಈ ಕೋರ್ನ ನಾವು ಯಾವತ್ತೂ ಮೆನ್ಷನ್ ಮಾಡಬಾರ್ದು. ರಿಂಕಲ್ಸ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ನಿಮಗೆ ನಾನು ಈ ಡಾಟ್ ಮಾರ್ಕಿಂಗು ನೋಡಿ, ನಾವಿಲ್ಲೂ ಡಾಟ್ ಮಾರ್ಕಿಂಗ್ ಹಾಕ್ಕೊಂಡಿದ್ವಲ್ಲ, 3.5 ಇಂಚ್ ಬರ್ತಾಯಿದೆ. 3.5 ಇಂಚಿಗೆ ನಾವು 1 ಇಂಚು ಎಕ್ಸ್ಟ್ರಾ ತಗೊಬೇಕು. ಇದೇನಿದೆ ಸೆಂಟ್ರಿಗೊಂದು ಲೈನ್ ಹಾಕ್ಕೊಂಡು ನಮಗೆ ಒಂದು ಚೂರು ನೋಡಿ, ಒಂದು ಅರ್ಧ ಇಂಚು ಕ್ರಾಸಿಗೆ ತಗೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಇಲ್ಲೂ ಸಹ 2.25 ಇಂಚು ಕಚ್ಚಾಗೋಸ್ಕರ ಬಿಟ್ಕೊಂಡು ಇದೇನಿದೆ ಅರ್ಧ ಇಂಚು ಇಲ್ಲೂ ಕೂಡ ನಾವು ಕ್ರಾಸ್ ತಗೋಬೇಕು. ನಿಮ್ಗೆ ತೋರಿಸ್ತೀನಿ ನೋಡಿ ಇದಿದೆಯಲ್ವಾ, ಮಾರ್ಕಿಂಗಿಂತ ಒಂಚೂರು ಕ್ರಾಸ್ ತಗೊಂಡ್ರೆ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇದೇನಿದೆ ನೋಡಿ, ಇದು ಕ್ರಾಸ್ ಸ್ಟ್ರೈಟ್ ಒಂದೇ ಥರ ಬರುತ್ತಲ್ವ, ಇದಕ್ಕೂ ನೋಡಿ ಇವಾಗ ಸ್ಟ್ರೈಟ್ ಅನ್ನೋದು ಬಂತು. ಸೇಮ್ ನಾವು ಈ ಥರ ಮಾರ್ಕಿಂಗ್ ಮಾಡಿಕೊಂಡಾಗ ಫ್ರಂಟಲ್ಲಿ ಸೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ.
ಆಯ್ತಲ್ವ. ನಾವು ಯಾವತ್ತಿಗೂ ಸಹ ಬೆಲ್ಟ್ ಆಗಲಿ ಇನ್ನೊಂದಾಗಲಿ ಏನೇ ಆದರೂ ಕೂಡ ನಾವು ಸ್ಟ್ರೈಟ್ ಮಾರ್ಕಿಂಗ್ ಹಾಕೋದನ್ನು ಫಸ್ಟು ನಾವು ಕಲಿಬೇಕು. ಮಾರ್ಕಿಂಗ್ ನೋಡಿ ಹೇಳ್ಬೋದು ಎಷ್ಟು ಸುಂದರವಾಗಿ ಕಟ್ಟಿಂಗ್ ಮಾಡ್ತಾರೆ ಅಂತೇಳಿ. ಯಾಕಂದರೆ ನಾವು ಸ್ವಲ್ಪ ಕಟ್ಟಿಂಗಲ್ಲಿ ಸ್ವಲ್ಪ ಕ್ರಾಸ್ ಹೋದ್ರೂ ಒಳಗೇನು ಕ್ರಾಸ್ ಬಂದರೆ ಅದರಲ್ಲೂ ರಿಂಕಲ್ಸ್ ಬರುತ್ತೆ. ಇವಾಗ ನಿಮಗೆ ನಾನು ಸ್ಲೀವ್ಸು ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೀನಿ. 9 ಇಂಚು ಸ್ಲೀವ್ಸ್ ಲೆಂತ್ ಇದೆ. 9 ಇಂಚಿಗೆ 10 ಇಂಚಿಗೆ ನಾನು ಮಾರ್ಕಿಂಗ್ ಹಾಕ್ಕೊತಾ ಇದ್ದೀನಿ. 10 ಇಂಚು ಎಂತಿಕ್ಕಂದರೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಮಾರ್ಜಿನ್ ಅಂದರೆ ಕಚ್ಚಾ. ನೋಡಿ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು 46 ಸೈಜ್ಗೆ ನಮಗೆ 4 ಇಂಚು ಡೌನ್ ಇಳಿಸ್ಕೊಂಡ್ರೂ ಸಾಕು. 46 ಅಪ್ಪರ್ ಚೆಸ್ಟು 4 ಇಂಚ್ ತಗೊಂಡ್ರೆ ಸಾಕು. ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು 2 ಸತಿ ತೋರಿಸ್ತಿದ್ದೀನಿ. ಸ್ಲೀವ್ ರೌಂಡು 14 ಇದೆ. 14ಕ್ಕೆ 7 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ರೌಂಡು 14 ಬರುತ್ತೆ. ಇದೇನಿದೆ 9.75 ಬೇಕು. ಈ ಥರ ಸೇಪ್ ತಗೊಂಡಾಗ ನೋಡಿ ನಮಗೆ 19ವರೆ ಬರುತ್ತೆ. ನೋಡಿ ಇದಕ್ಕೆ ನಾವು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಫಸ್ಟ್ ಲೈನ್ ಏನಿದೆ ನಾವು ಹೊಲಿಗೆ ಹಾಕೋದು, ಸೆಕೆಂಡ್ ಲೈನು ಅದು ಕಚ್ಚೋಕ್ಕೋಸ್ಕರ. ಇದೇನು ಮಾರ್ಕಿಂಗ್ ಏನು ಹಾಕಿದ್ದೀನಿ ನೋಡಿ, ಇದು 3.25 ಇಂಚಿಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಹಿಂಗೆ ಸ್ಟ್ರೈಟ್ ಲೈನ್ ಎಳ್ಕೊಂಡ್ರೆ ಜಸ್ಟು ನೋಡಿ ಹಿಂಗೆ ಸೇಪ್ ತಗೊಂಡ್ರೆ ಸಾಕು. ನಮಗೆ ಸ್ಲೀವ್ಸ್ದು ಸೇಪ್ ಅನ್ನೋದು ಬಂದ್ಬಿಡ್ತು. ಎಷ್ಟು ನೀಟಾಗಿ ಬಂತಲ್ವಾ. ಇದು ಸೇಪ್ ಏನಿದೆ ನೋಡಿ, ಫ್ರಂಟಲ್ಲಿ ಬರೋ ಸೇಪ್ ಇದು. ಈ ಥರ ಸೇಪ್ ತಗೊಂಡ್ರೆ ಸಾಕು. ಈ ಕಟ್ಟಿಂಗಲ್ಲಿ ನಿಮಗೆ ತುಂಬಾ ಟಿಪ್ಸ್ ಕೊಟ್ಟಿದ್ದೀನಿ, ತುಂಬಾ ಅರ್ಥ ಆಗೋ ಥರ ನಾನು ಹೇಳಿಕೊಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಇನ್ನೂ ಅರ್ಥ ಮಾಡಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.